ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನಮ್ಮ ಓದು ಯೂಟ್ಯೂಬ್ ಚಾನಲ್. ಇವತ್ತು ಮಾಡ್ತಿರುವಂತಹ ವಿಷಯ ಅಂತ ಹೇಳಿದ್ರೆ ಭೂಗೋಳಶಾಸ್ತ್ರ, ಅದರಲ್ಲೂ ಕರ್ನಾಟಕದ ಭೂಗೋಳಶಾಸ್ತ್ರವನ್ನು ಮಾಡ್ತಾ ಇದ್ದೇವೆ. ಇದು ಫಸ್ಟ್ ಕ್ಲಾಸ್ ನಮ್ಮ ಚಾನಲ್ನಲ್ಲಿ ಬರುವಂತಹ ಮೊದಲ ಕ್ಲಾಸ್ ಆಗಿರುತ್ತೆ ಜಿಯೋಗ್ರಫಿಗೆ ಸಂಬಂಧಪಟ್ಟಂತೆ. ಅದರಲ್ಲೂ ಕರ್ನಾಟಕದ ಜಿಯೋಗ್ರಫಿ ಅಲ್ಲಿ ಒಂದು ಪ್ರಮುಖವಾಗಿ ಇರುವಂತಹ ಒಂದು ಮೊದಲ ಚಾಪ್ಟರ್ ಅಂತಲೇ ಹೇಳ್ಬೋದು. ಎಲ್ಲ ಎಕ್ಸಾಮ್ಗಳಲ್ಲೂ ಇದರಲ್ಲಿ ಒಂದಲ್ಲ ಒಂದು ಕ್ವಶನ್ಸ್ ಬಂದೇ ಬರುತ್ತೆ. ಅದೇ ಚಾಪ್ಟರ್ ಯಾವುದು ಅಂದರೆ ಕರ್ನಾಟಕದ ಪರಿಚಯ. ಇದು KPSC ಮತ್ತು KEA ಮತ್ತು ಕರ್ನಾಟಕದಲ್ಲಿ ಬರುವಂಥ ಇಂಪಾರ್ಟೆಂಟ್ ಎಕ್ಸಾಮ್ಸ್ಗಳು ಏನಿದೆ ಅದಕ್ಕೆ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಚಾಪ್ಟರ್ ಆಗಿರುವಂಥದ್ದು. ಮೊದಲನೇದಾಗಿ ಕರ್ನಾಟಕದ ಪರಿಚಯವನ್ನು ನೋಡೋದಾದರೆ ಅದರಲ್ಲಿ 9ನೇ ಶತಮಾನದಲ್ಲಿ ಶ್ರೀವಿಜಯ ಎಂಬ ಕವಿ ತನ್ನ ಕೃತಿಯಾದ ಕವಿರಾಜ ಮಾರ್ಗದಲ್ಲಿ ಕನ್ನಡ ನಾಡು ಅಂದರೆ ಏನು ಅಂತ ವರ್ಣಿಸಿದ್ದಾನೆ. ಅದು ಯಾವುದು ಅಂದರೆ ಕಾವೇರಿಯಿಂದ ಗೋದಾವರಿವರೆಗೆ ಹಬ್ಬಿರುವಂತಹ ನಾಡೇನಿದೆ ಆ ನಾಡೇ ಕನ್ನಡ ನಾಡು ಅಂತ ಕವಿ ತನ್ನ ಕೃತಿಯಲ್ಲಿ ಬರೆದಿರುವಂಥದ್ದನ್ನು ನಾವು ನೋಡಬಹುದಾಗಿದೆ. ಅಂತಹ ಸುಂದರ ನಾಡು ಕರ್ನಾಟಕ ಆಗಿರುವಂಥದ್ದು. ಇನ್ನು ಕರ್ನಾಟಕ ರಾಜ್ಯ ಏನಿದೆ ಇದು 1956ರಲ್ಲಿ ಮೈಸೂರು ರಾಜ್ಯ ಎಂಬ ಹೆಸರಿನಿಂದ ಅಸ್ತಿತ್ವಕ್ಕೆ ಬರುತ್ತೆ. ನಂತರ ನವೆಂಬರ್ 1, 1973ರಲ್ಲಿ ಮೈಸೂರು ರಾಜ್ಯಕ್ಕೆ ಕರ್ನಾಟಕ ರಾಜ್ಯ ಎಂದು ನಾಮಕರಣವನ್ನು ಮಾಡಲಾಗುತ್ತೆ. ಆಗಿನ ಮುಖ್ಯಮಂತ್ರಿ ಡಿ ದೇವರಾಜ ಅರಸುರವರು ಆಗಿರ್ತಾರೆ. ಅವರ ನೇತೃತ್ವದಲ್ಲಿ ಕರ್ನಾಟಕ ಎಂಬ ಹೆಸರನ್ನು ಮೈಸೂರು ರಾಜ್ಯಕ್ಕೆ ನಾಮಕರಣ ಮಾಡಲಾಗುತ್ತೆ. ಕರ್ನಾಟಕ ಎಂಬ ಏನು ಹೆಸರಿದೆ ಅದನ್ನು ನೀಡಿದಂತಹ ಕವಿ ಯಾರು ಅಂದರೆ ಚಿದಂಬರ ಎಂಬ ಕವಿ ಏನಿರ್ತಾರೆ ಅವರು ಕರ್ನಾಟಕ ಎಂಬ ಹೆಸರನ್ನು ನೀಡ್ತಾರೆ. ಇನ್ನು ಕರ್ನಾಟಕ ಕರು ಅಂದರೆ ಕಪ್ಪು ಅಂತ ಹೇಳಲಾಗುತ್ತೆ. ಇನ್ನು ತಮಿಳಿನ ಕೃತಿಗಳಾದಂತಹ ಸಿಲಪ್ಪಾದಿಕಾರಂ ಮತ್ತು ತೋಳ್ಕಪ್ಪಿಯಂ ಅಲ್ಲಿ ಕರ್ನಾಟಕವನ್ನು ಕರುನಾಟ್ ಅಂತ ಅಲ್ಲಿ ಉಲ್ಲೇಖ ಮಾಡಲಾಗಿದೆ. ತಮಿಳಿನ ಗ್ರಂಥದಲ್ಲೂ ಕೂಡ ಕರ್ನಾಟಕ ಹೆಸರನ್ನು ನಾವು ನೋಡಬಹುದಾಗಿದೆ, ಕರುನಾಟ್ ಎಂಬ ಒಂದು ಹೆಸರಲ್ಲಿ. ಅದಾದ ನಂತರ ನೋಡೋದಾದರೆ ಅಂದರೆ ಭಾಷಾವಾರು ಪ್ರಾಂತ್ಯಗಳಿಗೆ 1890ರಿಂದಲೇ ಹಲವಾರು ಸಂಘ ಸಂಸ್ಥೆಗಳನ್ನು ಸ್ಥಾಪಿಸಲಾಗಿರುತ್ತೆ. ಆಗ ಮೊದಲ ಸಂಘ ಯಾವುದು ಅಂದರೆ 1890ರಲ್ಲಿ ವಿದ್ಯಾವರ್ಧಕ ಸಂಘವನ್ನು ಧಾರವಾಡದಲ್ಲಿ ಸ್ಥಾಪಿಸಲಾಗುತ್ತೆ. ಅದಾದ ನಂತರ ಬರುವಂಥದ್ದು ಯಾವುದಂದರೆ 1915ರಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತನ್ನು ಬೆಂಗಳೂರಲ್ಲಿ ರಾಜ ಸಂಸ್ಥಾನ ಏನಿದೆ ಅದು ಸ್ಥಾಪನೆಯನ್ನು ಮಾಡುತ್ತೆ. 1916ರಲ್ಲಿ ಕರ್ನಾಟಕ ಸಭಾವನ್ನು ಧಾರವಾಡದಲ್ಲಿ ಸ್ಥಾಪನೆ ಮಾಡಲಾಗುತ್ತೆ. ಆ ಕರ್ನಾಟಕ ಸಭಾಗೆ 1924ರಲ್ಲಿ ಕರ್ನಾಟಕ ಏಕೀಕರಣ ಸಭಾ ಅಂತ ನಾಮಕರಣವನ್ನು ಮಾಡಲಾಗುತ್ತೆ. ಇಂತಹ ಸಂದರ್ಭದಲ್ಲಿ ನಾವು ನೆನಪಿಸಿಕೊಳ್ಳಬೇಕಾದಂತಹ ಒಂದು ಹೆಸರು ಯಾವುದು ಅಂದರೆ ಆಲೂರು ವೆಂಕಟರಾಯರು. ಇವರನ್ನು ಕನ್ನಡದ ಕುಲ ಪುರೋಹಿತ ಅಂತ ಕೂಡ ಕರೆಯಲಾಗುತ್ತೆ. ಅದಾದ ನಂತರ 1924ರ ಕರ್ನಾಟಕ ಏಕೀಕರಣ ಸಮ್ಮೇಳನ ಏನಿದೆ ಅದು ಬೆಳಗಾವಿಯಲ್ಲಿ ನಡೀತಾ ಇರುತ್ತೆ. ಅಂತಹ ಸಂದರ್ಭದಲ್ಲಿ ಅಲ್ಲಿಯೇ ಕಾಂಗ್ರೆಸ್ ಅಧಿವೇಶನ ಕೂಡ ನಡೆಯಿತು. ಆ ಕಾಂಗ್ರೆಸ್ ಅಧಿವೇಶನದ
ಅಧ್ಯಕ್ಷತೆಯನ್ನು ವಹಿಸಿದಂಥವ್ರು ಯಾರು ಅಂತ ಹೇಳಿದ್ರೆ ಅವರು ಮಹಾತ್ಮ ಗಾಂಧೀಜಿ. ಇದು ಇಂಪಾರ್ಟೆಂಟು. ಒಂದೇ ಒಂದು ಅಧಿವೇಶನವನ್ನು ಗಾಂಧೀಜಿಯವರು ವಹಿಸಿದ್ದಾರೆ, ಕಾಂಗ್ರೆಸ್ ಅಧಿವೇಶನವನ್ನು, ಅಂದರೆ ಅದು ಬೆಳಗಾವಿ ಅಧಿವೇಶನ 1924ರಲ್ಲಿ. ಇದು ರಿಪೀಟ್ ಆಗಿರುವಂಥ ಒಂದು ಕ್ವೆಶನ್ಸ್ ಆಗಿದೆ. ಇಲ್ಲೇ ಗದುಗಿನ ಹುಯಿಲೋಳ್ ನಾರಾಯಣರವರು ಒಂದು ಗೀತೆಯನ್ನು ರಚಿಸಿ ಹಾಡ್ತಾರೆ. ಅದು ಯಾವುದು ಅಂತ ಹೇಳಿದ್ರೆ ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಎಂಬ ಗೀತೆ. ಅದಾದ ನಂತರ ನಾವು ನೋಡೋದಾದರೆ 1881ರಲ್ಲಿ ಮೈಸೂರು ಸಂಸ್ಥಾನ ಇರುತ್ತೆ. ಆ ಸಂಸ್ಥಾನದಲ್ಲಿ ಒಟ್ಟು 7 ಜಿಲ್ಲೆಗಳು ಇರುತ್ತೆ. ಅದು ಯಾವುದು ಅಂದರೆ ಮೈಸೂರು, ಬೆಂಗಳೂರು, ಕೋಲಾರ, ಕಡೂರು, ತುಮಕೂರು, ಚಿತ್ರದುರ್ಗ, ಶಿವಮೊಗ್ಗ. ಅದಾದ ನಂತರ 9 ಜಿಲ್ಲೆಗಳಾಗುತ್ತೆ. ಅದು ಯಾವುದು ಅಂತ ಹೇಳಿದ್ರೆ 1886ರಲ್ಲಿ ಹಾಸನ ಜಿಲ್ಲೆಯನ್ನು ಸ್ಥಾಪನೆ ಮಾಡಲಾಗುತ್ತೆ. ನಂತರ 1939ರಲ್ಲಿ ಮಂಡ್ಯ ಜಿಲ್ಲೆಯನ್ನು ಮಾಡಲಾಗುತ್ತೆ. ಹೀಗೆ ಸ್ವಾತಂತ್ರ್ಯ ಪೂರ್ವದ ಅವಧಿಯಲ್ಲಿ ಮೈಸೂರು ಸಂಸ್ಥಾನ ಏನಿದೆ ಅದು ಒಟ್ಟು 9 ಜಿಲ್ಲೆಗಳನ್ನು ಹೊಂದಿತ್ತು. ಅಂದರೆ ಕ್ವೆಶನ್ಸ್ ಹೆಂಗೆ ಬರುತ್ತೆ ಅಂದರೆ, ಸ್ವತಂತ್ರ ಪೂರ್ವಕ್ಕೂ ಮುಂಚೆ ಮೈಸೂರು ಸಂಸ್ಥಾನ ಎಷ್ಟು ಜಿಲ್ಲೆಗಳನ್ನು ಒಳಗೊಂಡಿತ್ತು ಅಂದರೆ 9 ಜಿಲ್ಲೆ. ಫಸ್ಟು 7 ಜಿಲ್ಲೆ ಇರುತ್ತೆ. 1886ರಲ್ಲಿ ಹಾಸನವನ್ನು, 1939ರಲ್ಲಿ ಮಂಡ್ಯ ಜಿಲ್ಲೆಯನ್ನು ಸೇರಿಸಲಾಗುತ್ತೆ. ಇದ್ರ ಜೊತೆ 7 ಇದ್ದಿದ್ದು 9 ಜಿಲ್ಲೆಗಳಾಗುತ್ತೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ಕರ್ನಾಟಕ ಏನಿದೆ ಅದು 5 ಪ್ರಾಂತ್ಯಗಳನ್ನು ಒಳಗೊಂಡುತ್ತೆ. ಅಂದರೆ ಭಾಷಾವಾರು ಪ್ರಾಂತ್ಯ ಯಾವಾಗ 1956ರಲ್ಲಿ ಸ್ಥಾಪನೆ ಆಗುತ್ತೆ, ಆವಾಗ ಮೈಸೂರು ರಾಜ್ಯ 5 ಪ್ರಾಂತ್ಯಗಳನ್ನು ಒಳಗೊಂಡುತ್ತೆ. ಅದು ಯಾವುದು ಅಂದರೆ ಹಿಂದಿನ ಮೈಸೂರು ಪ್ರಾಂತ್ಯದ 9 ಜಿಲ್ಲೆಗಳನ್ನು ಅದು ಒಳಗೊಳ್ಳುತ್ತೆ. ಅದರ ಜೊತೆಗೆ ಮುಂಬೈ ಪ್ರೆಸಿಡೆನ್ಸಿಯ ಕೆಲವು ಭಾಗ ಕರ್ನಾಟಕಕ್ಕೆ ಸೇರುತ್ತೆ. ಹೈದರಾಬಾದ್ ಸಂಸ್ಥಾನದ ಪ್ರದೇಶ ಕೂಡ ಸೇರುತ್ತೆ. ಮದ್ರಾಸ್ ಪ್ರೆಸಿಡೆನ್ಸಿಯ ಕೆಲವು ಪ್ರದೇಶಗಳು ಸೇರುತ್ತೆ. ಕೊಡಗು ರಾಜ್ಯ ಸಂಸ್ಥಾನ ಕೂಡ ಕರ್ನಾಟಕ ರಾಜ್ಯ ಅಂದರೆ ಮೈಸೂರು ರಾಜ್ಯಕ್ಕೆ ಸೇರಿಕೊಳ್ಳುವಂಥದ್ದು. 5 ಪ್ರಾಂತ್ಯಗಳು ಕರ್ನಾಟಕಕ್ಕೆ ಸೇರುತ್ತೆ. ಇನ್ನು ಕರ್ನಾಟಕದ ಸ್ಥಾನ, ಗಾತ್ರ, ವಿಸ್ತೀರ್ಣದ ಬಗ್ಗೆ ಮಾತನಾಡಿದ್ರೆ, ಮೊದಲನೇದಾಗಿ ಸ್ಥಾನ ಅಂದರೆ ಕರ್ನಾಟಕ ದಕ್ಕನ್ ಪ್ರಸ್ಥಭೂಮಿಯ ದಕ್ಷಿಣ ಭಾಗದಲ್ಲಿ ಇರುವಂತಹ ಒಂದು ರಾಜ್ಯ. ಕರ್ನಾಟಕ ರಾಜ್ಯ 6 ರಾಜ್ಯಗಳ ಜೊತೆಗೆ ತನ್ನ ಗಡಿಯನ್ನು ಹಂಚಿಕೊಂಡಿದೆ. ಅದು ಯಾವ ಯಾವ ರಾಜ್ಯ ಅಂದರೆ ಕೇರಳ, ತಮಿಳುನಾಡು, ಆಂಧ್ರ ಪ್ರದೇಶ, ತೆಲಂಗಾಣ, ಗೋವಾ, ಮಹಾರಾಷ್ಟ್ರ. ಗೋವಾದ ಜೊತೆ ಕೇವಲ 2 ಜಿಲ್ಲೆಗಳು, ಕರ್ನಾಟಕದ 2 ಜಿಲ್ಲೆಗಳು ಮಾತ್ರ ಗಡಿಯನ್ನು ಹಂಚಿಕೊಂಡಿದೆ. ಅತಿ ಹೆಚ್ಚು ಜಿಲ್ಲೆಗಳ ಜೊತೆ ಗಡಿಯನ್ನು ಹಂಚಿಕೊಂಡಿರುವಂಥ ಒಂದು ರಾಜ್ಯ ಅಂದರೆ ಅದು ಆಂಧ್ರ ಪ್ರದೇಶ. ಬರೋಬ್ಬರಿ 6 ಜಿಲ್ಲೆಗಳ ಜೊತೆ ತನ್ನ ಗಡಿ ರೇಖೆಯನ್ನು ಆಂಧ್ರ ಪ್ರದೇಶ ಹಂಚಿಕೊಂಡಿದೆ. ಅದರಲ್ಲಿ ಉತ್ತರದಲ್ಲಿ ನಾವು ಗೋವಾ ಮತ್ತು ಮಹಾರಾಷ್ಟ್ರ ರಾಜ್ಯವನ್ನು ನೋಡ್ತೇವೆ. ನೈಋತ್ಯ ಮತ್ತು ದಕ್ಷಿಣದಲ್ಲಿ ಕೇರಳ ರಾಜ್ಯವನ್ನು, ವಾಯುವ್ಯದಲ್ಲಿ ಗೋವಾ ರಾಜ್ಯವನ್ನು, ಪೂರ್ವದಲ್ಲಿ ತೆಲಂಗಾಣ ಮತ್ತು ಆಂಧ್ರ ಪ್ರದೇಶವನ್ನು, ದಕ್ಷಿಣ ಮತ್ತು ಆಗ್ನೇಯದಲ್ಲಿ ತಮಿಳುನಾಡು ರಾಜ್ಯವನ್ನು ನಾವು ನೋಡ್ತೇವೆ. ಇನ್ನು ಪಶ್ಚಿಮದಲ್ಲಿ ಅರಬ್ಬಿ ಸಮುದ್ರದ ಕರಾವಳಿಯನ್ನು ಕರ್ನಾಟಕ ಹೊಂದಿರುವಂಥದ್ದು, ಕರ್ನಾಟಕ ಹೊಂದಿದೆ. ಇನ್ನು ಪಾರ್ಶ್ವತೀರ ಭೌಗೋಳಿಕ ಸ್ಥಾನವನ್ನು ಕರ್ನಾಟಕ ಹೊಂದಿದೆ. ಇನ್ನು 11.31 ಉತ್ತರ ಅಕ್ಷಾಂಶದಿಂದ 18.45 ಉತ್ತರ ಅಕ್ಷಾಂಶವನ್ನು ಕರ್ನಾಟಕ ಹೊಂದಿದೆ. ಉತ್ತರದ ಜಿಲ್ಲೆ ಬೀದರ್ ಜಿಲ್ಲೆಯ ಔರಾದ್ ತಾಲೂಕು ಅತ್ಯಂತ ತುದಿ ಉತ್ತರದಲ್ಲಿ ಅಂತ ಹೇಳ್ಬೋದು. ದಕ್ಷಿಣದಲ್ಲಿ ಮೊಯ್ಯಾ ನದಿ ಕಣಿವೆ ಅತ್ಯಂತ ತುದಿ. ಪಶ್ಚಿಮದಲ್ಲಿ ಕಾರವಾರ, ಪೂರ್ವದಲ್ಲಿ ಮುಳುಬಾಗಿಲು,
ಅಂದರೆ ತುದಿಯಲ್ಲಿ ಇರುವಂಥದ್ದು. ಅದಲ್ಲೇ 74 ಡಿಗ್ರಿ 12 ಪೂರ್ವ ರೇಖಾಂಶದಿಂದ 78 ಡಿಗ್ರಿ 40 ಪೂರ್ವ ರೇಖಾಂಶವನ್ನು ಕರ್ನಾಟಕ ಹೊಂದಿದೆ. ಅದಲ್ಲದೆ ಕರ್ನಾಟಕ ಎಕ್ಸ್ಕ್ಲೇವು 2 ಎಕ್ಸ್ಕ್ಲೇವನ್ನು ಹೊಂದಿದೆ. ಒಂದು ದಾಮ್ನೆ ಮತ್ತೊಂದು ಮುಖೇಡ. ಇನ್ನೊಂದು ಯಾವುದು ಅಂದರೆ ಪೆನ್ ಎನ್ಕ್ಲೇವ್ ಅಂತ ಹೇಳ್ತೇವೆ. ಅದು ಪಾವಗಡ ಅಂತ ಹೇಳಿ. ಪೆನ್ ಎನ್ಕ್ಲೇವ್ ಏನಿಲ್ಲ, ಒಂದು ಚಿಕ್ಕ ಪ್ರದೇಶ ಇರುತ್ತೆ. ಅದು ಕರ್ನಾಟಕದ ಜೊತೆ ಭೂಗಡಿ ರೇಖೆಯನ್ನು, ಅಂದರೆ ಒಂದು ಚಿಕ್ಕದಾದ ಭೂರೇಖೆ ಜಂಟಿಯಾಗಿರುತ್ತೆ, ಅದನ್ನು ಪೆನ್ ಎನ್ಕ್ಲೇವ್ ಅಂತ ಹೇಳ್ತೇವೆ. ಅದು ಒಂದಿದೆ ಪಾವಗಡ. ಎಕ್ಸ್ಕ್ಲೇವ್ ಅಂತ ಹೇಳಿದ್ರೆ ಅದು ಕರ್ನಾಟಕದ ಭಾಗನೇ ಆಗಿರುತ್ತೆ. ಆದರೆ ಅಲ್ಲಿ ಗಡಿ ಅಂದರೆ ರೋಡ್ ಏನಿದೆ ಅದು ನಮ್ಮ ರಾಜ್ಯಕ್ಕೆ ಸಲ್ಲಿಸೋದಿಲ್ಲ. ಅಂದರೆ ಅದು ಮಹಾರಾಷ್ಟ್ರದ ಒಳಗಡೆನೇ ಓಡಾಡಬೇಕಾಗುತ್ತೆ. ಅಂಥ ಪ್ರದೇಶವನ್ನು ನಾವು ಎಕ್ಸ್ಕ್ಲೇವ್ ಅಂತ ಹೇಳುವಂಥದ್ದು. ಇನ್ನು ನೆಕ್ಸ್ಟ್ ಬರುವಂಥದ್ದು ಯಾವುದು ಅಂತ ಹೇಳಿದ್ರೆ ಭೌಗೋಳಿಕ ಕ್ಷೇತ್ರವನ್ನು ನಾವು ನೋಡ್ತೇವೆ. ಭೌಗೋಳಿಕ ಕ್ಷೇತ್ರದಲ್ಲಿ 1,91,791 ಚದರ ಕಿಲೋಮೀಟರ್ ವಿಸ್ತೀರ್ಣವನ್ನು ಹೊಂದಿದೆ. ಶೇಕಡಾವಾರುವಲ್ಲಿ 5.84% ಹೊಂದಿರುವಂಥದ್ದು. ವಿಸ್ತೀರ್ಣದಲ್ಲಿ 6ನೇ ಸ್ಥಾನವನ್ನು ಹೊಂದಿದೆ ಕರ್ನಾಟಕ. ಇನ್ನು ಜನಸಂಖ್ಯೆಯಲ್ಲಿ 2011ರ ಜನಗಣತಿಯ ಪ್ರಕಾರ 8ನೇ ಸ್ಥಾನವನ್ನು ಕರ್ನಾಟಕ ಹೊಂದಿದೆ. ಶೇಕಡಾವಾರುವಲ್ಲಿ 5.05% ಹೊಂದಿರುವಂಥದ್ದು. ಒಟ್ಟು ಕರ್ನಾಟಕ 31 ಜಿಲ್ಲೆಗಳನ್ನು ಹೊಂದಿದೆ. ರಾಜ್ಯ ಪುನರ್ವಿಂಗಡಣೆ ಆದಾಗ ಕೇವಲ 19 ಜಿಲ್ಲೆಗಳು ಇತ್ತು ಕರ್ನಾಟಕದಲ್ಲಿ. ಆದರೆ 1986ರಲ್ಲಿ 20ನೇ ಜಿಲ್ಲೆಯಾಗಿ ಬೆಂಗಳೂರು ಜಿಲ್ಲೆ ಅಸ್ತಿತ್ವಕ್ಕೆ ಬರುತ್ತೆ. ಅದಾದ ನಂತರ 1997ರಲ್ಲಿ JH ಪಾಟೀಲ್ ಅವರು ಕರ್ನಾಟಕದಲ್ಲಿ ಮುಖ್ಯಮಂತ್ರಿಯಾಗಿರ್ತಾರೆ. ಅವರು ಮುಖ್ಯಮಂತ್ರಿಯಾಗಿದ್ದಾಗ 7 ಜಿಲ್ಲೆಗಳು ಕರ್ನಾಟಕದಲ್ಲಿ ನಿರ್ಮಾಣಗೊಂಡುತ್ತೆ. ಅದು ಯಾವ್ದ್ಯಾವುದು ಅಂತ ನೋಡೋದಾದರೆ, ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಉಡುಪಿ ಜಿಲ್ಲೆ ಅಸ್ತಿತ್ವಕ್ಕೆ ಬರುತ್ತೆ. ರಾಯಚೂರು ಜಿಲ್ಲೆಯಿಂದ ಕೊಪ್ಪಳ ಜಿಲ್ಲೆ, ವಿಜಯಪುರ ಜಿಲ್ಲೆಯಿಂದ ಬಾಗಲಕೋಟೆ ಜಿಲ್ಲೆ, ದಾವಣಗೆರೆ ಜಿಲ್ಲೆಯಿಂದ ಗದಗ ಮತ್ತು ಹಾವೇರಿ 2 ಜಿಲ್ಲೆಗಳು ಅಸ್ತಿತ್ವಕ್ಕೆ ಬರುತ್ತೆ. ದಾವಣಗೆರೆ ಜಿಲ್ಲೆಯಿಂದ ಚಿತ್ರದುರ್ಗ, ಶಿವಮೊಗ್ಗ, ಬಳ್ಳಾರಿ ಒಟ್ಟು 3 ಜಿಲ್ಲೆಗಳು ಅಸ್ತಿತ್ವಕ್ಕೆ ಬರುತ್ತೆ. ಇನ್ನು ಮೈಸೂರು ಜಿಲ್ಲೆಯಿಂದ ಹಲವಾರು ವರ್ಷಗಳ ಬೇಡಿಕೆಯ ಫಲವಾಗಿ ಮೈಸೂರು ಜಿಲ್ಲೆಯಿಂದ ಚಾಮರಾಜನಗರ ಜಿಲ್ಲೆ ಅಸ್ತಿತ್ವಕ್ಕೆ ಬರುತ್ತೆ. ಹೀಗೆ 1997ರಲ್ಲಿ JH ಪಾಟೀಲ್ ಅವರ ಮುಖ್ಯಮಂತ್ರಿಯಾಗಿದ್ದಾಗ ಒಟ್ಟು 7 ಜಿಲ್ಲೆಗಳು ಕರ್ನಾಟಕದಲ್ಲಿ ಅಸ್ತಿತ್ವಕ್ಕೆ ಬರುತ್ತೆ. ಅದರ ಜೊತೆಗೆ 20 ಜಿಲ್ಲೆಗಳಿದ್ದಿದ್ದು 1997ರಲ್ಲಿ 27 ಜಿಲ್ಲೆಗಳಿಗೆ ಏರಿಕೆ ಆಗುತ್ತೆ. ಅದಾದ ನಂತರ 2007ರಲ್ಲಿ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಯಾಗಿದ್ದಾಗ 2 ಜಿಲ್ಲೆಗಳು ಅಸ್ತಿತ್ವಕ್ಕೆ ಬರುತ್ತೆ. ಆ ಜಿಲ್ಲೆಗಳು ಯಾವುದು ಅಂದರೆ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಿಂದ ರಾಮನಗರವನ್ನು ಅಸ್ತಿತ್ವಕ್ಕೆ ತರಲಾಗುತ್ತೆ. ಕೋಲಾರದಿಂದ ಚಿಕ್ಕಬಳ್ಳಾಪುರ ಜಿಲ್ಲೆ ಅಸ್ತಿತ್ವಕ್ಕೆ ಬರುವಂಥದ್ದು. ಅದಾದ ನಂತರ 2010ರಲ್ಲಿ BS ಯಡಿಯೂರಪ್ಪ ಅವರು ಮುಖ್ಯಮಂತ್ರಿಯಾಗಿದ್ದಾಗ 1 ಜಿಲ್ಲೆ ಬರುತ್ತೆ. ಅಂದರೆ ಒಟ್ಟು ಯಡಿಯೂರಪ್ಪ ಅವರು ಮುಖ್ಯಮಂತ್ರಿಯಾಗಿದ್ದಾಗ 2 ಜಿಲ್ಲೆ ಅಸ್ತಿತ್ವಕ್ಕೆ ಬರುತ್ತೆ. ಅದರಲ್ಲಿ ಒಂದು 2010ರಲ್ಲಿ ಗುಲ್ಬರ್ಗಾದಿಂದ ಯಾದಗಿರಿ ಜಿಲ್ಲೆಯನ್ನು ತರಲಾಗತ್ತೆ. ಇನ್ನು 2020ರಲ್ಲಿ ಮತ್ತೊಮ್ಮೆ BS ಯಡಿಯೂರಪ್ಪ ಅವರು ಮುಖ್ಯಮಂತ್ರಿಯಾಗಿ ಬಂದಾಗ ಬಳ್ಳಾರಿ ಜಿಲ್ಲೆ ಏನಿತ್ತು ಆ ಜಿಲ್ಲೆಯಿಂದ ವಿಜಯನಗರ ಎಂಬ ಜಿಲ್ಲೆಯನ್ನು ಹೊಸದಾಗಿ ಸ್ಥಾಪನೆ ಮಾಡಲಾಗುತ್ತೆ. ಹೀಗೆ
20 ಜಿಲ್ಲೆಗಳ ಜೊತೆ JH ಪಾಟೀಲ್ ಅವರ 7 ಜಿಲ್ಲೆಗಳು, ಕುಮಾರಸ್ವಾಮಿ ಅವರ ಮುಖ್ಯಮಂತ್ರಿಯಾಗಿದ್ದಾಗ 2 ಜಿಲ್ಲೆಗಳು, BS ಯಡಿಯೂರಪ್ಪ ಅವರು ಮುಖ್ಯಮಂತ್ರಿಯಾಗಿದ್ದಾಗ 2 ಜಿಲ್ಲೆಗಳು ಅಸ್ತಿತ್ವಕ್ಕೆ ಬಂದು ಒಟ್ಟು 31 ಜಿಲ್ಲೆಗಳಾಗಿರುವಂಥದ್ದು. ಈಗ 2025ರಲ್ಲಿ ರಾಮನಗರ ಜಿಲ್ಲೆ ಏನಿದೆ ಅದನ್ನು ಬೆಂಗಳೂರು ದಕ್ಷಿಣ, ಸೌತ್ ಬೆಂಗಳೂರಾಗಿ ಮಾರ್ಪಡಿಸಿರುವಂತಹ ವಿಧೇಯಕ ಬಂದಿರುವಂಥದ್ದನ್ನು ನಾವು ನೋಡಬಹುದಾಗಿದೆ 2020ರಲ್ಲಿ. ರಾಮನಗರ ಇನ್ನು ಮುಂದೆ ಬೆಂಗಳೂರು ದಕ್ಷಿಣ ಆಗಿ ಅಸ್ತಿತ್ವಕ್ಕೆ ಬರುತ್ತೆ. ಆಗ ಇನ್ನೂ ಅಫಿಷಿಯಲಾಗಿ ಬಂದಿಲ್ಲ, ಬಂದಾಗ 30 ಜಿಲ್ಲೆಗಳು ಅಂದರೆ ಒಂದು ಜಿಲ್ಲೆ ಬೆಂಗಳೂರು ದಕ್ಷಿಣ ಆಗಿ 30 ಜಿಲ್ಲೆಗಳಿಗೆ ಇಳಿಕೆ ಆಗೋದನ್ನು ನಾವು ನೋಡಬಹುದಾಗಿದೆ. ಇನ್ನು ನೆಕ್ಸ್ಟ್ ಬರುವಂಥದ್ದು ಅತಿ ದೊಡ್ಡ ಜಿಲ್ಲೆಗಳು ಯಾವುದು ಅಂದರೆ ಅದರ ವಿಸ್ತೀರ್ಣದ ಜೊತೆ ನಾವು ನೋಡೋದಾದರೆ ಅತಿ ದೊಡ್ಡ 5 ಜಿಲ್ಲೆಗಳು ನೋಡೋದಾದರೆ, ಒಂದು ಬೆಳಗಾವಿ 13,415 ಚದರ ಕಿಲೋಮೀಟರ್ನಷ್ಟು ವಿಸ್ತೀರ್ಣವನ್ನು ಹೊಂದಿದೆ. ಕಲಬುರಗಿ 2, ತುಮಕೂರು 3ನೇ ಸ್ಥಾನ, ವಿಜಯಪುರ 4, ಉತ್ತರ ಕನ್ನಡ 5ನೇ ಸ್ಥಾನದಲ್ಲಿ ಇರೋದು. ಇನ್ನು ಅತಿ ಚಿಕ್ಕ ಜಿಲ್ಲೆಗಳು ಅಂತ ಹೇಳಿದ್ರೆ ಬೆಂಗಳೂರು ನಗರ ಅತಿ ಚಿಕ್ಕ ಜಿಲ್ಲೆ ಆಗಿರುವಂಥದ್ದು. ನಂತರದ ಸ್ಥಾನದಲ್ಲಿ ಬೆಂಗಳೂರು ಗ್ರಾಮಾಂತರ, 3ನೇದು ರಾಮನಗರ, 4ನೇದು ಉಡುಪಿ, 5 ಕೋಲಾರ, 6 ಕೊಡಗು ಜಿಲ್ಲೆ. ಇದು ಅತಿ ಚಿಕ್ಕ ಜಿಲ್ಲೆ ಅಂದರೆ ಅತಿ ಕಡಿಮೆ ವಿಸ್ತೀರ್ಣವನ್ನು ಹೊಂದಿರುವಂತಹ ಜಿಲ್ಲೆ ಆಗಿರುವಂಥದ್ದು. ಇದು ಮೇ ಬಿ ರಾಮನಗರ ಬೆಂಗಳೂರಿಗೆ ಸೇರಿದ್ರೆ ಇದು ಬದಲಾಗುತ್ತೆ. ಚಿಕ್ಕ ಜಿಲ್ಲೆಗಳು ಬದಲಾಗೋದು ಅಂದರೆ ಆವಾಗ ಬೆಂಗಳೂರು ಗ್ರಾಮಾಂತರ ಮೊದಲ ಸ್ಥಾನದಲ್ಲಿ ಬರುವಂಥದ್ದು. ಅಪ್ಡೇಟ್ ಬಂದ ತಕ್ಷಣ ಅದ್ರ ಮೇಲೆ ಕೂಡ ಒಂದು ಕ್ಲಾಸನ್ನು ಮಾಡಿ ಹಾಕ್ತೇವೆ. ನೆಕ್ಸ್ಟು ಕರ್ನಾಟಕದ ಗಡಿಗಳ ಹಂಚಿಕೆಯ ಬಗ್ಗೆ ನೋಡೋದಾದರೆ, ಇದು ಪರೀಕ್ಷೆಯ ದೃಷ್ಟಿಯಿಂದ ಬಹಳ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಅಧ್ಯಾಯ ಅಂತಲೇ ಹೇಳ್ಬೋದು. ಕರ್ನಾಟಕದ ಪರಿಚಯದಲ್ಲಿ ಕರ್ನಾಟಕದ ಗಡಿ ಹಂಚಿಕೆ ಹೇಗೆ ಮಾಡಲಾಗಿದೆ ಅಂತ ನೋಡೋದಾದರೆ, ಕೇರಳ ಏನಿದೆ ಅದು 4 ಜಿಲ್ಲೆಗಳ ಜೊತೆ ಗಡಿಯನ್ನು ಅಂದರೆ ಕರ್ನಾಟಕ ಕೇರಳದ ಜೊತೆ ಕರ್ನಾಟಕದ 4 ಜಿಲ್ಲೆಗಳು ಕೇರಳ ಜೊತೆ ಗಡಿಯನ್ನು ಹಂಚಿಕೊಂಡಿದೆ. ಅದು ಯಾವ ಜಿಲ್ಲೆಗಳು ಅಂದರೆ ದಕ್ಷಿಣ ಕನ್ನಡ, ಕೊಡಗು, ಮೈಸೂರು, ಚಾಮರಾಜನಗರ. ಅದಾದ ನಂತರ ಬರುವಂಥದ್ದು ತಮಿಳುನಾಡು 4 ಜಿಲ್ಲೆಗಳು ಜೊತೆ ಗಡಿಯನ್ನು ಹಂಚಿಕೊಂಡಿದೆ ಕರ್ನಾಟಕದ ಜಿಲ್ಲೆಗಳು. ಚಾಮರಾಜನಗರ, ರಾಮನಗರ, ಬೆಂಗಳೂರು ಗ್ರಾಮಾಂತರ, ಕೋಲಾರ ಇದಿಷ್ಟು ಜಿಲ್ಲೆಗಳು ಗಡಿಯನ್ನು ಹಂಚಿಕೊಂಡಿದೆ. ಇನ್ನು ಕೇರಳ ಮತ್ತು ತಮಿಳುನಾಡು ಎರಡೂ ಕೂಡ 2ರ ಜೊತೆ ಯಾವ ಜಿಲ್ಲೆ ತನ್ನ ಗಡಿಯನ್ನು ಹಂಚಿಕೊಂಡಿದೆ ಅಂದರೆ ಅದು ಚಾಮರಾಜನಗರ ಜಿಲ್ಲೆ. ನೆಕ್ಸ್ಟು ಗೋವಾ ಬರುತ್ತೆ. ಗೋವಾ 2 ಜಿಲ್ಲೆಗಳ ಜೊತೆ ತನ್ನ ಗಡಿಯನ್ನು ಹಂಚಿಕೊಂಡಿದೆ. ಅದು ಯಾವುದು ಅಂದರೆ ಉತ್ತರ ಕನ್ನಡ ಮತ್ತು ಬೆಳಗಾವಿ. ಮಹಾರಾಷ್ಟ್ರದ ಜೊತೆ 4 ಜಿಲ್ಲೆಗಳು ಬೆಳಗಾವಿ, ವಿಜಯಪುರ, ಕಲಬುರಗಿ, ಬೀದರ್. ಗೋವಾ ಮತ್ತು ಮಹಾರಾಷ್ಟ್ರ ಎರಡೂ ಕೂಡ 1 ಜಿಲ್ಲೆಯ ಜೊತೆ ಗಡಿಯನ್ನು ಹಂಚಿಕೊಂಡಿದೆ. ಅದು ಯಾವ ಜಿಲ್ಲೆ ಅಂತ ಹೇಳಿದ್ರೆ ಬೆಳಗಾವಿ ಜಿಲ್ಲೆ. ಇನ್ನು ತೆಲಂಗಾಣ ಬರುತ್ತೆ. ತೆಲಂಗಾಣ ಕರ್ನಾಟಕದ 4 ಜಿಲ್ಲೆಗಳು ತೆಲಂಗಾಣದ ಜೊತೆ ಗಡಿಯನ್ನು ಹಂಚಿಕೊಂಡಿದೆ. ಅದು ಬೀದರ್, ಕಲಬುರಗಿ, ಯಾದಗಿರಿ, ರಾಯಚೂರು. ಮಹಾರಾಷ್ಟ್ರ ಮತ್ತು ತೆಲಂಗಾಣ 2 ರಾಜ್ಯಗಳ ಜೊತೆ ಕರ್ನಾಟಕದ ಬೀದರ್, ಕಲಬುರಗಿ ಎರಡೂ ಕೂಡ ತನ್ನ ಗಡಿಯನ್ನು ಹಂಚಿಕೊಂಡಿದೆ. ನೆಕ್ಸ್ಟ್ ಬರುವಂಥದ್ದು ಆಂಧ್ರ ಪ್ರದೇಶ. ಇದು 6 ಜಿಲ್ಲೆಗಳು, ಕರ್ನಾಟಕದ 6 ಜಿಲ್ಲೆಗಳು ತನ್ನ ಗಡಿಯನ್ನು ಆಂಧ್ರ ಪ್ರದೇಶದ ಜೊತೆ ಹಂಚಿಕೊಂಡಿದೆ. ಅದು ಯಾವ ಜಿಲ್ಲೆಗಳು ಅಂತ ಹೇಳಿದ್ರೆ ಕೋಲಾರ, ಚಿಕ್ಕಬಳ್ಳಾಪುರ, ತುಮಕೂರು, ಚಿತ್ರದುರ್ಗ, ಬಳ್ಳಾರಿ, ರಾಯಚೂರು. ಇದು ಅತಿ ಹೆಚ್ಚು ಜಿಲ್ಲೆಗಳು
ತನ್ನ ಗಡಿರೇಖೆಯನ್ನು ಯಾವುದ್ರ ಜೊತೆ ಹಂಚ್ಕೊಂಡಿದೆ ಅಂದರೆ ಅದು ಆಂಧ್ರ ಪ್ರದೇಶದ ಜೊತೆ. ಆಂಧ್ರ ಪ್ರದೇಶ ಮತ್ತು ತೆಲಂಗಾಣ ಎರಡೂ ಕೂಡ ಒಂದು ಜಿಲ್ಲೆಯ ಜೊತೆ, ಕರ್ನಾಟಕದ ಒಂದು ಜಿಲ್ಲೆಯ ಜೊತೆ ತನ್ನ ಗಡಿಯನ್ನು ಹಂಚಿಕೊಂಡಿದೆ. ಅದು ಯಾವ ಜಿಲ್ಲೆ ಅಂದರೆ ಅದು ರಾಯಚೂರು ಜಿಲ್ಲೆ. ಇದಿಷ್ಟು ಕೂಡ ಕರ್ನಾಟಕದಲ್ಲಿ ಪರಿಚಯ ಆಯಿತು. ಇನ್ನು ಕರ್ನಾಟಕ ಏನಿದೆ ಅದು ತನ್ನ ಆಡಳಿತವನ್ನು ಸುಲಭವಾಗಿ ಮಾಡಿಕೊಳ್ಳಲು, ಅಂದರೆ ಸುಸಜ್ಜಿತವಾಗಿ ತನ್ನ ಆಡಳಿತವನ್ನು ನಿರ್ವಹಿಸಲು ಆಡಳಿತದ ದೃಷ್ಟಿಯಿಂದ 4 ವಿಭಾಗಗಳಾಗಿ ಮಾಡಿಕೊಂಡಿದೆ. ಅದು ಯಾವುದು ಅಂದರೆ, ಒಂದು ಬೆಂಗಳೂರು ವಿಭಾಗ, ಮೈಸೂರು ವಿಭಾಗ, ಬೆಳಗಾವಿ ವಿಭಾಗ, ಕಲಬುರ್ಗಿ ವಿಭಾಗ, ಹೀಗೆ 4 ವಿಭಾಗಗಳಾಗಿ ಮಾಡಿಕೊಂಡಿದೆ ತನ್ನ ಆಡಳಿತವನ್ನು ಮತ್ತಷ್ಟು ಬಲಪಡಿಸಲು. ಬೆಂಗಳೂರು ವಿಭಾಗವನ್ನು ನೋಡೋದಾದರೆ, ಬೆಂಗಳೂರು ವಿಭಾಗ ಅತಿ ಮುಂದೆ ಇರುವಂತಹ ಒಂದು ವಿಭಾಗ ಅಂತಾನೆ ಹೇಳ್ಬೋದು. ಈ ವಿಭಾಗದಲ್ಲಿ ನಾವು 9 ಜಿಲ್ಲೆಗಳನ್ನು ನಾವು ನೋಡ್ತೇವೆ. ಭೌಗೋಳಿಕ ಕ್ಷೇತ್ರದಲ್ಲಿ 25.91% ತನ್ನ ಭೂ ಪ್ರದೇಶವನ್ನು ಬೆಂಗಳೂರು ವಿಭಾಗ ಹೊಂದಿದೆ. ಆದರೆ ಜನಸಂಖ್ಯೆ ಭೂಭಾಗಕ್ಕಿಂತ ಹೆಚ್ಚಿರುವಂಥದ್ದು, ಅಂದರೆ 36.8 ಅಷ್ಟನ್ನು ಬೆಂಗಳೂರು ವಿಭಾಗ ಜನಸಂಖ್ಯೆಯನ್ನು ಹೊಂದಿದೆ. ಇನ್ನು ಬೆಂಗಳೂರು ವಿಭಾಗದಲ್ಲಿ ಬರುವಂತಹ 9 ಜಿಲ್ಲೆಗಳು ಯಾವುದು ಅಂದರೆ, ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ರಾಮನಗರ, ಕೋಲಾರ, ಚಿಕ್ಕಬಳ್ಳಾಪುರ, ತುಮಕೂರು, ಚಿತ್ರದುರ್ಗ, ಶಿವಮೊಗ್ಗ ಹಾಗೂ ದಾವಣಗೆರೆ ಜಿಲ್ಲೆಗಳು ಬರುವಂಥದ್ದು. ಇನ್ನು ಎರಡನೇದು ಮೈಸೂರು ವಿಭಾಗ. ಮೈಸೂರು ವಿಭಾಗ 8 ಜಿಲ್ಲೆಗಳನ್ನು ಒಳಗೊಂಡಿದೆ. ಅದು ಯಾವುದು ಅಂದರೆ, ಮೈಸೂರು, ಚಾಮರಾಜನಗರ, ಮಂಡ್ಯ, ಕೊಡಗು, ಹಾಸನ, ಚಿಕ್ಕಮಗಳೂರು, ಉಡುಪಿ ಮತ್ತು ದಕ್ಷಿಣ ಕನ್ನಡ. ಮೈಸೂರು ವಿಭಾಗ ತನ್ನ ಭೌಗೋಳಿಕ ಕ್ಷೇತ್ರವನ್ನು 22.6 ಹೊಂದಿದರೆ ಜನಸಂಖ್ಯೆ 20.54 ಇದೆ. ಇನ್ನು ಮೂರನೇ ವಿಭಾಗ ಯಾವುದು ಅಂದರೆ, ಅದು ಬೆಳಗಾವಿ ವಿಭಾಗ. ಬೆಳಗಾವಿ ವಿಭಾಗ ಒಟ್ಟು 7 ಜಿಲ್ಲೆಗಳನ್ನು ಒಳಗೊಂಡಿದೆ. ಅದು ಯಾವ ಜಿಲ್ಲೆ ಅಂದರೆ, ಬೆಳಗಾವಿ, ವಿಜಯಪುರ, ಬಾಗಲಕೋಟೆ, ಧಾರವಾಡ, ಗದಗ, ಹಾವೇರಿ ಮತ್ತು ಉತ್ತರ ಕನ್ನಡ ಜಿಲ್ಲೆಗಳು. ಇದು ಶೇಕಡಾವಾರು ಭೌಗೋಳಿಕ ಕ್ಷೇತ್ರ 28.4 ಹೊಂದಿದೆ. ಜನಸಂಖ್ಯೆ 24.20 ಹೊಂದಿದೆ. ಇನ್ನು 4ನೇ ವಿಭಾಗ ಯಾವುದು ಅಂತ ನೋಡೋದಾದರೆ, ಅದು ಕಲಬುರ್ಗಿ ವಿಭಾಗ. ಇದು 7 ಜಿಲ್ಲೆಗಳನ್ನು ಒಳಗೊಂಡಿದೆ. ಮತ್ತು ಕಲಬುರ್ಗಿ ವಿಭಾಗ ಅತಿ ಹೆಚ್ಚು ಹಿಂದುಳಿದಿರುವಂತಹ ವಿಭಾಗ ಅಂತಲೇ ಹೇಳಬಹುದಾಗಿದೆ. ಇದನ್ನು ಕಲ್ಯಾಣ ಕರ್ನಾಟಕ ಅಂತ ಗುರುತಿಸಲಾಗಿದೆ. ಇನ್ನು ಇದರಲ್ಲಿ ಬರುವಂಥ 7 ಜಿಲ್ಲೆಗಳು ಯಾವುದು ಅಂದರೆ, ಕಲಬುರ್ಗಿ, ಯಾದಗಿರಿ, ಬೀದರ್, ರಾಯಚೂರು, ಕೊಪ್ಪಳ, ಬಳ್ಳಾರಿ ಹಾಗೂ ವಿಜಯನಗರ ಜಿಲ್ಲೆಗಳು ಕಲಬುರ್ಗಿ ವಿಭಾಗದಲ್ಲಿ ಬರುವಂತಹ ಜಿಲ್ಲೆಗಳಾಗಿವೆ. ಇದು 23% ಭೂಪ್ರದೇಶವನ್ನು ಹೊಂದಿದರೆ ಜನಸಂಖ್ಯೆ 18.4 ಹೊಂದಿದೆ. ಇದಿಷ್ಟು ಕೂಡ ಕರ್ನಾಟಕದ ಒಂದು ಪರಿಚಯ ಅಂತಾನೆ ಹೇಳ್ಬೋದು. ಕರ್ನಾಟಕದಲ್ಲಿ ಯಾವ ಯಾವ ಸಂಘಗಳು ಸ್ಥಾಪನೆಯಾಯಿತು, ಯಾವ ಕವಿ ಏನು ಹೇಳಿದ್ದಾರೆ, ಅಧಿವೇಶನ ಎಲ್ಲಿ ನಡೆಯಿತು, ಮಹಾತ್ಮ ಗಾಂಧೀಜಿಯವರು ತಮ್ಮ ಮೊದಲ ಅಧಿವೇಶನವನ್ನು ಬೆಳಗಾವಿಯಲ್ಲೇ ಹಚ್ಚುವಂಥದ್ದು. ಅದು ಒಂದೇ ಒಂದು ಕಾಂಗ್ರೆಸ್ ಅಧಿವೇಶನದಲ್ಲಿ ಭಾಗವಹಿಸಿದ್ದಾರೆ ಅಂದರೆ ಅದು ಕರ್ನಾಟಕದ ಬೆಳಗಾವಿಯಲ್ಲಿಯೇ. ಇನ್ನು ಕರ್ನಾಟಕ ಯಾವ ಯಾವ ರಾಜ್ಯಗಳ ಜೊತೆ ಗಡಿರೇಖೆಯನ್ನು ಹಂಚಿಕೊಂಡಿದೆ, ತನ್ನ ಆಡಳಿತದ ದೃಷ್ಟಿಯಿಂದ ಯಾವ ಯಾವ ವಿಭಾಗವನ್ನು ಮಾಡಿಕೊಂಡಿದೆ, ಮತ್ತು ಎಷ್ಟು ಜಿಲ್ಲೆಗಳನ್ನು ಯಾವ ಯಾವ ವರ್ಷ ಸ್ಥಾಪನೆ ಮಾಡಿದೆ ಅನ್ನೋದೆಲ್ಲ ಕರ್ನಾಟಕದ ಪರಿಚಯದಲ್ಲಿ ಬರುವಂತಹ ವಿಷಯ ಆಗಿರುವಂಥದ್ದು.
ಏನಾದರೂ ನಿಮಗೆ ಈ ಕ್ಲಾಸ್ ಇಷ್ಟ ಆಗಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಲೈಕ್ ಮಾಡಿ. ನೆಕ್ಸ್ಟ್ ಕ್ಲಾಸಲ್ಲಿ ಜಿಯೋಗ್ರಫಿಯಲ್ಲಿ 2ನೇ ಚಾಪ್ಟರ್ ಏನಿದೆ ಅದ್ರ ಬಗ್ಗೆ ನೋಡೋಣ. ಥ್ಯಾಂಕ್ ಯು.